ಬಿಗಿನರ್ಸ್ ಅಂದರೆ ಪೂರ ಜೀರೋ ಯೂಟ್ಯೂಬ್ ಬಗ್ಗೆ ಪೂರ ಜೀರೋ ನಾಲೆಜ್ ಇದ್ದವರಿಗೆ ನಾನು ಅಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನು ನಾಲೆಜ್ ಇಲ್ಲ ಅಂತೇಳಿ ಅನ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಟೆಕ್ ಜ್ಞಾನ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, ನೋಡಿ ವೀಕ್ಷಕರೇ, ಇವಾಗ ನೀವು ಹೊಸ ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ, ಅದರಿಂದ ದುಡಿಬೇಕು ಅಂದ್ಕೊಂಡಾಗ, ಅಥವಾ ನೀವು ನಿಮಗೇನು ನಾಲೆಜ್ ಇಲ್ಲದೆ ಇರುವಂಥ ಒಂದು ಸ್ಥಿತಿಯಲ್ಲಿ ಅವಾಗ ಏನು ಮಾಡಬೇಕು? ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ವಿಡಿಯೋಗಳು ಸಿಗ್ತವೆ ನಿಮಗೆ. ಆದರೆ ಒಂದು ಪೂರ್ತಿ ಮಾಹಿತಿ, ಇವಾಗ ನೀವು ಯೂಟ್ಯೂಬ್ ಬಗ್ಗೆ ಏನು ನಾಲೆಜ್ ಇಲ್ಲ ಅಂತೇಳಿ ಅಂದ್ಕೊಳ್ಳಿ. ಸೊ ವೀಕ್ಷಕರೇ, ನಾನಿಲ್ಲಿ ನಿಮಗೆ ಬಿಗಿನರ್ಸ್ ಅಂದರೆ ಪೂರ ಜೀರೋ ಯೂಟ್ಯೂಬ್ ಬಗ್ಗೆ ಪೂರ ಜೀರೋ ನಾಲೆಜ್ ಇದ್ದವರಿಗೆ ನಾನು ಅಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನು ನಾಲೆಜ್ ಇಲ್ಲ ಅಂತೇಳಿ ಅಂದ್ಕೊಳ್ಳಿ. ಸೊ ನಾಲೆಜ್ ಇದ್ದವ್ರಿಗೆ ಪರವಾಗಿಲ್ಲ, ನಾಲೆಜ್ ಇಲ್ದವರು ಏನು ಮಾಡಬೇಕು ಅನ್ನೋದನ್ನು ನಾನು ಒನ್ ಬೈ ಒನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ, ಓಕೆನಾ? ಸೊ ಇವಾಗ ನಿಮಗೆ ಯೂಟ್ಯೂಬ್ ಬಗ್ಗೆ ಟೋಟಲಿ ಜೀರೋ ನಾಲೆಜ್ ಇದೆ ಅಂತ ಹೇಳಿ ಅಂದ್ಕೊಳ್ಳಿ. ಸೊ ಅಂಥವರಿಗೆ ಈ ಒಂದು ವಿಡಿಯೋ ಹೇಳಿ ಮಾಡಿಸ್ಕೊಟ್ಟ ಹಾಗೆ ಇರುತ್ತೆ, ಸರಿನಾ? ಸೊ ಇವಾಗ ನೀವು ಪೂರ ಜೀರೋ ನಾಲೆಜಲ್ಲಿದ್ದೀರಾ, ಹಾಗಾಗಿ ನಿಮಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ. ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು, ಯೂಟ್ಯೂಬ್ ಕ್ರಿಯೇಟ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಏನೆಲ್ಲ ಅಗತ್ಯ ಇರುತ್ತೆ ಅನ್ನೋದನ್ನ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲನೂ ತಿಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ವೀಕ್ಷಕರೇ, ಇವಾಗ ನಿಮಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದರೆ ಫಸ್ಟು ಯೂಟ್ಯೂಬ್ ಬಗ್ಗೆ ತಿಳ್ಕೊಳ್ಳಿ. ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡ್ರೆ ಮಾತ್ರ ನೀವು ಇಲ್ಲಿ ಯೂಟ್ಯೂಬರ್ ಆಗಲಿಕ್ಕೆ ಸಾಧ್ಯ. ಸೊ ಮೊದಲು ನೀವು ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಯೂಟ್ಯೂಬ್ ಬಗ್ಗೆ ಕ್ರೈಟೀರಿಯಾಗಳಿದ್ದಾವೆ. ಕ್ರೈಟೀರಿಯಾ ಅಂದ್ರೇನು, ಅವ್ರದ್ದು ಕೆಲವೊಂದಿಷ್ಟು ಕಂಡೀಷನ್ಸು, ಟರ್ಮ್ಸು, ನೀತಿ ನಿಯಮಗಳು ಇದ್ದಾವೆ. ಆ ನೀತಿ ನಿಯಮಗಳು ಏನು? ನೀವು ಒಂದು ವರ್ಷದಲ್ಲಿ ಅಂದರೆ ಕೊನೆಯ 365 ದಿನಗಳಲ್ಲಿ ನೀವು 1000 ಸಬ್ಸ್ಕ್ರೈಬರ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಅದರ ನಂತರ 4000 ಪಬ್ಲಿಕ್ ವಾಚ್ ಅವರ್ಸನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ವೀಕ್ಷಕರೇ, ಅವರ ಒಂದು ಮೇನ್ ಕಂಡೀಷನ್ ಇರೋದು, ಮೇನ್ 2 ಕ್ರೈಟೀರಿಯಾಗಳು ಇರೋದು ಈ 2ರ ಮೇಲೇ. ಸೊ ಈ 2 ಕ್ರೈಟೀರಿಯಾಗಳನ್ನು ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡಲಿಕ್ಕೆ ಮಾನಿಟೈಸ್ ಅನ್ನೋ ಒಂದು ಬಟನ್ ಎನೇಬಲ್ ಆಗುತ್ತೆ. ಸೊ ಅಲ್ಲಿವರೆಗೂ ನೀವು ವಿಡಿಯೋದಲ್ಲಿ ಏನು ಮಾಡ್ತಿರೋ, ಅದು ಹೇಗೆ ಮಾಡ್ತಿರೋ, ಅದನ್ನು ಹೇಗೆ ಅಪ್ಲೋಡ್ ಮಾಡ್ತಿರೋ, ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲು ನೀವು ಯೂಟ್ಯೂಬ್ ನಾಲೆಜನ್ನು ತಗೊಳ್ಳಿ. ಸೊ 4000 ಪಬ್ಲಿಕ್ ವಾಚ್ ಅವರನ್ನು ನಾವು ಯಾವ ಥರ ಕಂಪ್ಲೀಟ್ ಮಾಡ್ಕೊಳ್ಳೋದು, 1000 ಸಬ್ಸ್ಕ್ರೈಬರ್ಗಳನ್ನು ಯಾವ ಥರ ಕಂಪ್ಲೀಟ್ ಮಾಡೋದು. ಸೊ ಇಲ್ಲಿ ನಾನು ನಿಮಗೆ 2 ಟಾಪಿಕ್ ಬಗ್ಗೆ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 1000 ಸಬ್ಸ್ಕ್ರೈಬರ್ಗಳನ್ನು ನೀವು ಕಷ್ಟಪಟ್ಟು ಕಂಪ್ಲೀಟ್ ಮಾಡ್ತೀರಾ, ಆದರೆ 4000 ವಾಚ್ ಅವರ್, 4000 ಪಬ್ಲಿಕ್ ವಾಚ್ ಅವರನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ ನೀವಿಲ್ಲಿ ನಿಮ್ಮ ಬುದ್ಧಿಯನ್ನು ಉಪಯೋಗ ಮಾಡ್ಕೋಬೇಕಾಗತ್ತೆ. ಸೊ ವೀಕ್ಷಕರೇ, ಯಾರ್ದೋ ವಿಡಿಯೋಗೆ ಎಷ್ಟು ವ್ಯೂ ಬಂದಿದೆ, ನನ್ನ ವಿಡಿಯೋಗೆ ವ್ಯೂ ಬಂದಿಲ್ಲ ಅನ್ನೋದನ್ನು ಡಿಮೋಟಿವೇಟ್ ಆಗಬೇಡಿ. ಮೊದಲೇ ಮಾತು, ಇಲ್ಲಿ ಅವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ ಬಂದಿದೆ, ನಾನು ಮಾಡ್ತಾ ಇದ್ದೀನಿ, ನನಗೂ ಬಂದಿಲ್ಲ, ನನಗೆ ಯಾಕೆ ಬರ್ತಾ ಇಲ್ಲ, ಇಂಥದ್ದು ಇಟ್ಕೋಬೇಡಿ. ನಿಮ್ಮ ಪ್ರಯತ್ನ ನೀವು ಮಾಡ್ತಾನೆ ಇರಿ, ಆಗ್ತಾನೆ ಇರುತ್ತೆ. ಸೊ ನಿಮ್ಮ ಥರನೇ ನಾನು ಹೊಸ ಯೂಟ್ಯೂಬರೇ, ಸರಿನಾ? ಸೊ ನನ್ನ ಒಂದು ಚಾನಲ್ಗೆ ವ್ಯೂಸ್ ಬಂದಿದೆ, ಮಾನಿಟೈಸ್ ಆಗಿದೆ, ಅರ್ನಿಂಗ್ ಶುರು ಆಗಿದೆ. ಸೊ ನಾನು ಕೂಡ ಬಿಗಿನಿಂಗ್ ಸ್ಟೇಜಲ್ಲೇ ಇದ್ದೀನಿ. ನಾನು ಕೂಡ ನನಗಾಗಿರೋ ಎಕ್ಸ್ಪೀರಿಯೆನ್ಸು ಅದು ಯಾವ್ದಾವ ಥರ ಆಗಿದೆ ಅದನ್ನು ನಾನು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮೊದಲು 4000 ವಾಚ್ ಅವರು, 1000 ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಬೇಕು ಈ ಒಂದು ಯೂಟ್ಯೂಬ್ ಚಾನಲ್ನಿಂದ ಅರ್ನ್ ಮಾಡ್ಕೋಬೇಕು ಅಂತಂದರೆ. ಸೊ ಈ ಒಂದು ವಿಡಿಯೋ ಎಷ್ಟು ಬೇಸಿಕ್ ಇರುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹಂತ ಹಂತವಾಗಿ ವಿಡಿಯೋನ, ಯೂಟ್ಯೂಬ್ನ ಕ್ರಿಯೇಟ್ ಮಾಡೋದು ಹೇಗೆ, ವಿಡಿಯೋನ ಎಡಿಟ್ ಮಾಡೋದು ಹೇಗೆ, ಅಪ್ಲೋಡ್ ಮಾಡೋದು ಹೇಗೆ, ಅಪ್ಲೋಡ್ ಮಾಡಿದರೆ ಏನೆಲ್ಲ ಅಪ್ಲೋಡ್ ಮಾಡ್ಕೋಬೇಕು, ಯೂಟ್ಯೂಬದ್ದು ವಿಡಿಯೋ ಅಪ್ಲೋಡ್ ಮಾಡ್ಕೋಬೇಕು ಅಂತಂದರೆ ಯಾವ ಚಾನಲನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಚಾನಲ್ನಲ್ಲಿ ನಿಮಗೆ ಅರ್ನಿಂಗ್ ಜಾಸ್ತಿ ಇರುತ್ತೆ, ಯಾವ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರುತ್ತೆ, ಇದು ಎಲ್ಲದ್ರ ಬಗ್ಗೆ ಒಂದೊಂದಾಗಿ ನಿಮಗೆ ಏನು ಚಿಂಚಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಂತಹ ಯೂಟ್ಯೂಬ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.